ಲೈಫ್ ಈಸ್ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್. ಈ ರಂಗೋಲಿ ಥರ ಈ ರಂಗೋಲಿಯಲ್ಲಿ ಎಲ್ಲ ಕಲರ್ಸ್ ಹಾಕಿದಾಗಲೇ ಈ ರಂಗೋಲಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಅದೇ ರೀತಿಯಾಗಿ ಲೈಫಲ್ಲೂ ಎಲ್ಲ ರೀತಿಯಾದಂಥ ಕಲರ್ಸ್ ಇರಬೇಕು. ಕಲರ್ಸ್ ಅಂತಂದರೆ ಕಷ್ಟ, ಸುಖ, ದುಃಖ, ನೋವು, ನಲಿವು ಇವೆಲ್ಲ ನಮ್ಮ ಲೈಫಿನ ಕಲರ್ಸ್ಗಳು. ಇವೆಲ್ಲ ಇದ್ದಾಗಲೇ ನಮ್ಮ ಲೈಫು ಕಲರ್ಫುಲ್ ಆಗ್ತೈತಿ. ಇದ್ರೊಳಗೆ ಒಂದೂ ಇಲ್ಲಂದರೆ ನಮ್ಮ ಲೈಫು ಬೋರಿಂಗ್ ಅನ್ನಿಸ್ತೈತಿ. ಬರೀ ದುಃಖಗಳೇ ಬಂದ್ರೂ ನಮ್ಮ ಲೈಫು ಬೋರಿಂಗ್, ಬರೀ ಕಷ್ಟಗಳೇ ಬಂದ್ರೂ ನಮ್ಮ ಲೈಫು ಬೋರಿಂಗ್. ಅದಕ್ಕೆ ನಮ್ಮ ಲೈಫ್ ಕಲರ್ಫುಲ್ ಆಗಿರಬೇಕು, ಇಂಟ್ರೆಸ್ಟಿಂಗ್ ಆಗಿರಬೇಕಂದ್ರೆ ಕಷ್ಟನೂ ಬರಬೇಕು, ಸುಖನೂ ಬರಬೇಕು. ಎಲ್ಲ ರೀತಿಯಾದಂತಹ ಪರಿಸ್ಥಿತಿಗಳು ಬಂದಾಗಲೇ ಈ ಲೈಫು ಕಲರ್ಫುಲ್ ಆಗಿ ಇರೋಕ್ಕೆ ಸಾಧ್ಯ. ಸೊ ಇವಾಗ ನಿಮ್ಮ ಪರಿಸ್ಥಿತಿ ಏನೈತಿ ಆ ಪರಿಸ್ಥಿತಿನ ಎಂಜಾಯ್ ಮಾಡಿರಿ. ಅಂದರೆ ಕಷ್ಟ ಇದ್ರೂ ಯಾಕೆ ಕಷ್ಟ ಅಂತ ಕೇಳಬೇಡ್ರಿ. ಯಾಕಂದರೆ ಸುಖ ಇದ್ದಾಗ ಯಾರು ಯಾಕೆ ಸುಖ ಬಂದೈತೆ ಅಂತ ಹೇಳಿ ಕೇಳೋಂಗಿಲ್ಲ. ಸೊ ಏನು ಪರಿಸ್ಥಿತಿ ಬಂದೈತಿ ಅದನ್ನು ಗೋ ವಿತ್ ದ ಫ್ಲೋ ಅಂತೇಳಿ ಜಸ್ಟ್ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಡೀತಾ ಹೋಗ್ರಿ. ಒಂದಿಲ್ಲ ಒಳ್ಳೇದಾಗೇ ಆಗ್ತೈತಿ. ಲೈಫ್ ಅಂದಮೇಲೆ ಕಷ್ಟಗಳು ಬಂದೇ ಬರ್ತವೆ. ಕಷ್ಟಗಳು ಮನುಷ್ಯನಿಗೆ ಬರಲಿಲ್ಲ ಅಂದರೆ ಮರಕ್ಕೆ ಬರ್ತಾವ, ಇಲ್ಲಲ್ವಾ? ಸೊ ನಾವು ಕಷ್ಟಗಳಿಗೆ ಹೆದರಬಾರ್ದು. ಯಾವಾಗಲೂ ನಮ್ಮ ನಂಬಿಕೆಯಿಂದ ಮುಂದೆ ಸಾಗ್ತಾ ಹೋಗಬೇಕು. ಥ್ಯಾಂಕ್ ಯು.